ಇಷ್ಟವಿಲ್ಲದಿದ್ದರೂ ಸೋದರ ಮಾವನ ಬಲವಂತಕ್ಕೆ ಅವರ ಹೆಂಡತಿಯ ತಮ್ಮನನ್ನು ಮದುವೆಯಾದೆ. ಆದರೆ ಮದುವೆಯಾದ ಸ್ವಲ್ಪ ದಿನಕ್ಕೆ ತಿಳಿಯಿತು ಅವನು ಶಿಖಂಡಿ ಅಂತ. ನಂತರ ನನ್ನ ಬದುಕು ಹಾಳಾಗಿ ಹೋಯಿತು ಅಂತ ಹತ್ತುಕೊಂಡರೆ ಅತ್ತೆ ನನ್ನನ್ನು ಬಿಡಲಿಲ್ಲ. ನನಗೆ ತುಂಬ ಕಷ್ಟ ಕೊಡುತ್ತಿದ್ದರು. ನಮಗೆ ಮಗು ಬೇಕು, ಅದಕ್ಕಾಗಿ ನೀನು ಇವನ ಜೊತೆ ಮಲಗಬೇಕು ಅಂತ ಒಂದು ಹುಡುಗನನ್ನು ಕರೆದುಕೊಂಡು ಬಂದರು. ಅವನು ಬೇರೆ ಯಾರೂ ಅಲ್ಲ, ಅವನು ಅವನು ನನ್ನ ಹಳೆಯ ಪ್ರಿಯಕರ. ನನಗೆ ಮೋಸ ಮಾಡಿ ಹೋಗಿದ್ದ. ನನ್ನ ಬಡತನವನ್ನು ನೋಡಿ ಈಗ ಅವನ ಜೊತೆ ಹೇಗೆ ಸೇರಲಿ? ಅವನ ಮುಖ ನೋಡಲು ಕೂಡ ಇಷ್ಟವಿಲ್ಲ. ಆದರೆ ಅವನು ಕಾತುರದಿಂದ ಕಾಯುತ್ತಿರುತ್ತಾನೆ. ಒಂದು ರಾತ್ರಿ ನಾನು ಇಷ್ಟವಿಲ್ಲದಿದ್ದರೂ ಹೋಗಬೇಕಾಗುತ್ತದೆ ಅವನ ಜೊತೆ ಮಲಗಲು. ಆಗ ಅವನು ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಅವನು ಹೇಳುತ್ತಾನೆ, ನನ್ನ ಹೆಸರು ಗೌರಿ. ಹುಟ್ಟಿದ ದಿನದಿಂದ ನಾನು ಅಪ್ಪ ಅಮ್ಮ ನನ್ನವರನ್ನು ನೋಡಿಲ್ಲ. ಬೆಳೆಯುತ್ತಿರುವುದು ಸೋದರ ಮಾವನ ಮನೆಯಲ್ಲಿ. ಅವರು ಸುಮ್ಮನೆ ಸಾಕುತ್ತಿಲ್ಲ. ಅಪ್ಪ ಅಮ್ಮನ ಜಮೀನು ಮನೆ ಎಲ್ಲವನ್ನು ಅವರು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ನನಗೆ 18 ವರ್ಷ ವಯಸ್ಸಾಗಲಿ ಅಂತ ಕಾಯುತ್ತಿದ್ದಾರೆ. ಅವರಿಗೆ 2 ಗಂಡು ಮಕ್ಕಳಿದ್ದಾರೆ. ಇಬ್ಬರೂ ಕೂಡ ತುಂಬ ಒಳ್ಳೆಯವರು. ಆದರೆ ಅತ್ತೆ ಮಾವ ಕಟುಕರು. ಅವರಿಗೆ ಅಯ್ಯೋ ಪಾಪ ಅನ್ನುವ ಮಾತುಗಳೇ ಬರುವುದಿಲ್ಲ. ಬಡ್ಡಿ ವ್ಯವಹಾರ ಮಾಡುತ್ತಾರೆ, ತುಂಬ ದುಡಿಯುತ್ತಾರೆ. ಎಷ್ಟು ದುಡ್ಡು ಬಂದರೂ ಸಾಕಾಗುವುದಿಲ್ಲ ಅಂತ ಹೇಳುತ್ತಾರೆ. ಪ್ರತಿದಿನ 2 ಹೊತ್ತು ಊಟ, ಅದರಲ್ಲೂ ಕೂಡ ಹೊಟ್ಟೆ ತುಂಬ ಊಟ ಮಾಡಲು ಸಾಧ್ಯವಿಲ್ಲ. ಬದುಕು ತುಂಬ ಕಷ್ಟ ಅನಿಸುತ್ತದೆ. ಅವರು ಹೋದ ಮೇಲೆ ಎಲ್ಲರೂ ನನ್ನನ್ನು ಬಿಟ್ಟು ಹೋದರು ಅಂತ ಅತ್ತೆ ಯಾವಾಗಲೂ ಬೈಯುತ್ತಿರುತ್ತಾಳೆ. ನೀನು ನನ್ನ ತಲೆಗೆ ಅಂಟಿಕೊಂಡು ಬಿಟ್ಟೆ. ಅವರ ಮಾತು ಕೇಳಿ ನೋವಾಗುತ್ತದೆ. ಆದರೆ ನೋವು ತಿನ್ನಲೇಬೇಕು ಅಲ್ಲವೇ? ನನ್ನನ್ನು ಸ್ಕೂಲಿಗೆ ಕೂಡ ಕಳಿಸುತ್ತಿರಲಿಲ್ಲ. ನಾನು ನನ್ನ ಮಾವನ ಮಕ್ಕಳು ಓದುತ್ತಿದ್ದರು ಅಲ್ಲವೇ, ಅವರ ಜೊತೆ ಕುಳಿತುಕೊಂಡು ಹೇಳಿಸಿಕೊಳ್ಳುತ್ತಿದ್ದೆ. ಹೆಸರು ಬರೆಯಲು, ಪತ್ರ ಬರೆಯಲು. ಈಗ ಅಲ್ಪ ಸ್ವಲ್ಪ ಕನ್ನಡ ಬರುತ್ತದೆ. ಎಲ್ಲಾದರೂ ಹೋದರೆ ಮ್ಯಾನೇಜ್ ಮಾಡಬಹುದು. ಮನೆಯ ಎಲ್ಲ ಜವಾಬ್ದಾರಿ, ತರಕಾರಿ ತರುವುದು ಎಲ್ಲ ನಾನು. ಇದರಿಂದ ಲೆಕ್ಕ ಪರವಾಗಿಲ್ಲ ಬರುತ್ತದೆ. ಈ ಮನೆಯಲ್ಲಿ ಪ್ರತಿಯೊಂದು ಕೆಲಸವನ್ನು ನಾನೇ ಮಾಡುವುದು. ಅತ್ತೆ ಯಾವಾಗಲೂ ಟಿವಿ ನೋಡಿಕೊಂಡು ಅವರ ಫ್ರೆಂಡ್ಸ್ಗಳ ಜೊತೆ ತಿರುಗಾಡಿಕೊಂಡು ಇರುತ್ತಾರೆ. ನನಗೆ ಅದರ ಮೇಲೆ ರೆಸ್ಪೆಕ್ಟ್ ಇದೆ. ದೊಡ್ಡವರು, ವಯಸ್ಸಾಗಿದೆ, ಆರಾಮವಾಗಿ ಇರಲಿ. ವಯಸ್ಸು ಇದ್ದಾಗ ತುಂಬ ಕಷ್ಟಪಟ್ಟಿದ್ದಾರೆ. ಅವರ ಪ್ರೀತಿಗೆ ನಾನು ಚಿರಋಣಿ. ಯಾರೂ ಇಲ್ಲದ ಮಗುವನ್ನು ತಂದು ಸಾಕಿದ್ದಾರೆ ಅಂತ ಎಂದೂ ಕೂಡ ಅವರ ಮೇಲೆ ನನಗೆ ಕೋಪ ಬರುವುದಿಲ್ಲ. ಆದರೆ ಎಲ್ಲರೂ ಕೂಡ ನನ್ನನ್ನು ಬೈಯುತ್ತಾರೆ. ಅವರು ನಿನಗೆ ಅಷ್ಟೊಂದು ಕಷ್ಟ ಕೊಟ್ಟರು, ಅಷ್ಟು ಪ್ರೀತಿ ಮಾಡುವ ಅವಶ್ಯಕತೆ ಏನೂ ಇದೆ ಅಂತ. ಆದರೆ ಕಷ್ಟದಲ್ಲಿ ಆದವರು, ಯಾರೂ ಇಲ್ಲದ ಕಂದಮ್ಮನನ್ನು ಸಾಕಿದವರು, ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ಹೇಳುವವರು ಹೇಳುತ್ತಾರೆ, ಅನ್ನುವವರು ಅನ್ನುತ್ತಾರೆ. ಅವೆಲ್ಲ ಅಷ್ಟು ದೊಡ್ಡ ಮಾತುಗಳಲ್ಲ. ನನ್ನ ಅಪ್ಪ ಅಮ್ಮ ಇದ್ದಿದ್ದರೂ ಅವರು ಕೋಪ ಬಂದಾಗ ಏನಾದರೂ ಮಾತುಗಳನ್ನು ಆಡುತ್ತಿದ್ದರು ಅಲ್ಲವೇ? ಈ ಜಗತ್ತಿನಲ್ಲಿ ದೊಡ್ಡವರು ಬೈಯುವುದು ಸರ್ವೇ ಸಾಮಾನ್ಯ. ಈಗ ವಯಸ್ಸಿಗೆ ಬಂದಿದ್ದೇನೆ. ಅಕ್ಕಪಕ್ಕದ ಹುಡುಗರ ಕಣ್ಣುಗಳು, ಹೃದಯಗಳು ಕುಕ್ಕುವಂತೆ. ನಾನು ಅಪ್ಪನ ರೀತಿ ತುಂಬ ಚೆನ್ನಾಗಿದ್ದೇನೆ ಅಂತ ಒಮ್ಮೆ ಹೇಳುತ್ತಾರೆ. ಅತ್ತೆಗೆ ಭಯ. ವಯಸ್ಸಿಗೆ ಬಂದಿದ್ದಾಳೆ, ಮದುವೆ ಮಾಡಿಕೊಡಬೇಕು. ಮನೆ ಕೆಲಸ ಯಾರು ಮಾಡುತ್ತಾರೆ? ಈ ರೀತಿ ಬೇಸರದಲ್ಲೇ ಇರುತ್ತಾರೆ. ಮಾವ ತೋಟದ ಕೆಲಸ, ಮಾವನ ಮಕ್ಕಳು ಕಾಲೇಜಿಗೆ ಹೋಗುತ್ತಾರೆ, ದೊಡ್ಡವರಾಗಿದ್ದಾರೆ. ಈಗ ಅತ್ತೆ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ. ಅವರನ್ನು ನೋಡಿಕೊಂಡು ಬರಲು ಮಾವ ಅತ್ತೆ ಮೈಸೂರಿಗೆ ಹೋಗುತ್ತಾರೆ. ನಾನು ಇಲ್ಲಿ ಮನೆಯನ್ನು ಎಲ್ಲ ಕೆಲಸವನ್ನು ನೋಡಿಕೊಳ್ಳಬೇಕು. ರಾತ್ರಿ ಹಿಂದೆ ಮುಂದೆ ಬಾಗಿಲನ್ನು ಹಾಕಿ ಮಲಗಬೇಕು. ಇವುಗಳ ಬಗ್ಗೆ ಯೋಚಿಸುತ್ತಿದ್ದೆ. ಆಗ ಹಿಂದೆಯಿಂದ ಯಾರೋ ನನ್ನನ್ನು ಬಂದು ಗಟ್ಟಿಯಾಗಿ ತಂಪಿಕೊಂಡರು. ನಾನು ಕಿಚನ್ನಲ್ಲಿ ಇದ್ದಿದ್ದು. ಪಕ್ಕದ ಮನೆಯ ಕೃಷ್ಣನಿಗೆ ನಾನು ಎಂದರೆ ಪ್ರೀತಿ. ತುಂಬ ವರ್ಷಗಳಿಂದ ನನ್ನ ಜೊತೆ ಸಂಬಂಧ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಆದರೆ ನಾನು ಒಪ್ಪಿಲ್ಲ. ಮದುವೆ ಆಗುತ್ತೇನೆ, ಪ್ರೀತಿ ಮಾಡೋಣ ಅಂತ ಹೇಳಿದ್ದೇನೆ. ಆದರೆ ಅವನಿಗೆ ಪ್ರೀತಿಗಿಂತ ಬೇರೆ ಇನ್ನೇನೋ ಬೇಕು. ಯಾವಾಗಲೂ ನನ್ನ ದೇಹದ ಮೇಲೆ ಕೈ ಇಡುತ್ತಿರುತ್ತಾನೆ. ಇಂದು ಮುಂದೆ ಬಾಗಿಲಾಕಿದ್ದರೂ ಏಕೆ ಒಳಗಡೆ ಬಂದ? ನನ್ನ ಕೆನ್ನೆ ಬೆನ್ನುಗಳ ಮೇಲೆ ಮುತ್ತನ್ನು ಕೊಡುತ್ತಿದ್ದಾನೆ ರಭಸವಾಗಿ. ನನಗೂ ಕೂಡ ಅವನು ಈ ರೀತಿ ಮಾಡುತ್ತಿರುವುದು ಇಷ್ಟವಾಗುತ್ತದೆ. ಆದರೆ ಅತ್ತೆ ಮಾವನಿಗೆ ಗೊತ್ತಾದರೆ ಸಾಯಿಸಿ ಬಿಡುತ್ತಾರೆ. ಕೃಷ್ಣ ಕೆಳ ಮಧ್ಯಮ ವರ್ಗದ ಹುಡುಗ. ಅತ್ತೆಗೆ ಶ್ರೀಮಂತರ ಮನೆಯ ಹುಡುಗ ಬೇಕು ನಾನು ಮದುವೆ ಆಗಲು. ಇವರಿಗೂ ದುಡ್ಡನ್ನು ಕಳಿಸಬೇಕು. ಈ ರೀತಿಯ ಆಸೆಗಳು ಇದೆ. ಎಷ್ಟು ಬೇಡ ಅಂದರೂ ಕೃಷ್ಣ ಬಿಡುತ್ತಿಲ್ಲ. ನನ್ನ ಹದರೆಗಳಿಗೆ ಚುಂಬಿಸಿಯೇ ಬಿಟ್ಟ. ನಾನು ನಾಚಿಕೆಯಿಂದ ಕೆಂಪಾದೆ. ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ನಾಚಿಕೊಂಡು ರೂಮಿಗೆ ಹೋಗಿ ಒಳಗಡೆಯಿಂದ ಲಾಕ್ ಹಾಕಿದೆ. ಅವನು ತುಂಬ ಹೊತ್ತು ನನಗಾಗಿ ಕಾದು
ಹೊರಟು ಹೋದ. ತಕ್ಷಣ ರೂಮಿನ ಬಾಗಿಲನ್ನು ತೆಗೆದೆ. ಈ ವಿಷಯ ಪ್ರತಿದಿನವೂ ಅತ್ತೆ ಮತ್ತು ಮಾವ ಮನೆಯಲ್ಲಿ ಇಲ್ಲದಿದ್ದಾಗ ಬಂದು ಏನಾದರೂ ತೊಂದರೆ ಮಾಡುತ್ತಾರೆ. 4 ಜನಕ್ಕೆ ಈ ವಿಷಯ ಗೊತ್ತಾದರೆ ಹೇಗೆ? ಮದುವೆ ಆಗೋಣ ಅಂದರೂ ಕೃಷ್ಣ ನಿಧಾನ ಮಾಡುತ್ತಾನೆ. ಕೃಷ್ಣ ತುಂಬ ಮಾದಕವಾಗಿ ಮೆಸೇಜ್ಗಳನ್ನು ಹಾಕುತ್ತಾನೆ. ಅವುಗಳಿಗೆ ಉತ್ತರ ನೀಡುವುದು ಇರಲಿ, ನೋಡುವುದು ಕೂಡ ಆಗುವುದಿಲ್ಲ. ಇಂದು ಅತ್ತೆ ಮಾವ ಮನೆಗೆ ಬಂದವರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ನಾನು ಕೂಡ ತಬ್ಬಿಕೊಂಡೆ. ತುಂಬ ಖುಷಿಯಾಗುತ್ತು. ಇದೇ ಮೊದಲ ಬಾರಿ ಈ ರೀತಿ ನನ್ನ ಮೇಲೆ ಅವರು ಪ್ರೀತಿ ತೋರಿಸುತ್ತಿರುವುದು. ಕಾರಣ ಕೇಳಿದಾಗ, ನೀನು ನಮ್ಮ ಮನೆಯ ಅದೃಷ್ಟಲಕ್ಷ್ಮಿ, ನಿನ್ನಿಂದ ನಮ್ಮ ಬದುಕು ಪಾವನವಾಯಿತು, ನಾವು ನಿನ್ನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ, ನೀನೇ ನಮ್ಮ ಮಹಾಲಕ್ಷ್ಮಿ, ಈ ರೀತಿಯ ಒಳ್ಳೆ ಮಾತುಗಳನ್ನು ಆಡುತ್ತಿದ್ದಾರೆ. ನನಗೆ ಈ ಮಾತುಗಳ ತಲೆಬುಡ ಅರ್ಥವಾಗಲಿಲ್ಲ. ಕಾರಣ ಕೇಳಿದಾಗ, ತುಂಬ ಶ್ರೀಮಂತರು ನಿನ್ನನ್ನು ಇಷ್ಟಪಟ್ಟಿದ್ದಾರೆ, ಮದುವೆ ಮಾಡಿಕೊಳ್ಳಲು ಗ್ರ್ಯಾಂಡಾಗಿ ಮದುವೆ ಮಾಡಿಕೊಳ್ಳುತ್ತಾರಂತೆ, ನಮಗೂ ಕೂಡ ವಧುದಕ್ಷಿಣೆ ಕೊಡುತ್ತಾರಂತೆ ಕೇಳಿದಷ್ಟು. ನಿನ್ನಿಂದ ನಮಗೆ ಒಳ್ಳೆಯದಾಗುತ್ತಿದೆ ಮಗು. ಹೂವಿನ ಜೊತೆ ನಾರು ಸ್ವರ್ಗ ಸೇರುತ್ತದೆ. ನನಗೆ ನಿಂತಿರುವನೆಲ್ಲ ಕುಸಿದಂತೆ ಆಯಿತು. ಇಷ್ಟು ದಿನ ಕೃಷ್ಣನ ಜೊತೆ ಆಸೆಗಳನ್ನು ಇಟ್ಟುಕೊಂಡಿದ್ದೆ ಮದುವೆಯ ಬಗ್ಗೆ. ಆದರೆ ಅತ್ತೆ ಮಾವ ಮಾಡಿರೋ ಕೆಲಸಕ್ಕೆ ಬೇಜಾರಾಯಿತು. ಜೋರು ಮಾತನಾಡಿದರೆ ಕೃಷ್ಣನನ್ನು ಮತ್ತು ನನ್ನನ್ನು ಬದುಕಲು ಬಿಡುವುದಿಲ್ಲ. ಅತ್ತೆ ಏನು ಬೇಕಾದರೂ ಮಾಡುತ್ತಾರೆ. ಅವರ ತಮ್ಮಂದಿರು ರೌಡಿಗಳ ರೀತಿ. ಕೃಷ್ಣನಿಗೆ ತೊಂದರೆ ಮಾಡುತ್ತಾರೆ. ನನ್ನ ಮೇಲಿನ ಕೋಪಕ್ಕೆ ಮದುವೆ ಇನ್ನು ಒಂದೇ 1 ವಾರ ಇದೆ. ಆಗ ಆಕಾಶ ಕಳಚಿದಂತೆ ಆಯಿತು. ಕೃಷ್ಣನಿಗೆ ಫೋನ್ ಮಾಡಿ ತಿಳಿಸಿದೆ. ಅವನು ನಾವಿಬ್ಬರು ಓಡಿ ಹೋಗೋಣ ಅಂತ ಹೇಳಿದ. ಆದರೆ ನಾನು ಅವನ ಮಾತಿಗೆ ಒಪ್ಪದೆ ಅತ್ತೆ ಮಾವ ತೋರಿಸಿದ ಹುಡುಗನನ್ನು ಮದುವೆ ಆದೆ. ಅವನ ಮುಖವನ್ನೂ ಕೂಡ ಸರಿಯಾಗಿ ನೋಡಿಲ್ಲ. ಭಯದಲ್ಲೇ ಮದುವೆ ಆದೆ. ಎಲ್ಲಿ ಕೃಷ್ಣ ಮಧ್ಯ ಬಂದು ಬಿಡುತ್ತಾನೆ ಅಂತ ಅವರ ಅಪ್ಪ ಅಮ್ಮನಿಗೆ ಈಗಾಗಲೇ ತಿಳಿಸಿದ್ದೆ. ಅವನು ಏನಾದರೂ ನನ್ನನ್ನು ಪ್ರೀತಿಸುತ್ತಾ ಇರುವುದು ನಮ್ಮ ಅತ್ತೆಗೆ ತಿಳಿದರೆ ಮುಂದೆ ತುಂಬ ಕಷ್ಟವಾಗುತ್ತದೆ. ಅತ್ತೆ ದುಡ್ಡಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ. ಈಗ ನನ್ನ ಮದುವೆ ಮಾಡುತ್ತಿರುವುದು ದುಡ್ಡಿಗಾಗಿ ಅಂತ ಕೃಷ್ಣ ಅವರ ಅಮ್ಮನಿಗೆ ತಿಳಿಸಿದ್ದೆ. ಅದರಿಂದ ಕೃಷ್ಣ ನನ್ನ ಮದುವೆಯಲ್ಲಿ ಕಾಣಿಸಲಿಲ್ಲ. ಅತ್ತೆ ಮನೆಗೆ ಹೋಗಬೇಕಾದರೆ ನನ್ನ ಮಾವ ಮತ್ತು ಅತ್ತೆ ನಾಟಕದ ಕಣ್ಣೀರು ಹಾಕುತ್ತಾರೆ. ನನ್ನ ಗಂಡನ ತಾಯಿ, ನನ್ನ ಸೋದರ ಮಾವ ಅತ್ತೆಗೆ ಒಂದು ದೊಡ್ಡ ಸೂಟ್ಕೇಸ್ ತುಂಬ ದುಡ್ಡನ್ನು ಕೊಟ್ಟರು. ನನಗೆ ಆಶ್ಚರ್ಯ. ಅಷ್ಟೊಂದು ಅವಶ್ಯಕತೆ ಏನಿದೆ? ನನ್ನನ್ನು ಬಲವಂತವಾಗಿ ಮದುವೆ ಮಾಡಿಕೊಳ್ಳುವಷ್ಟು ಏನಾದರೂ ಇವರ ಪ್ಲ್ಯಾನ್ ಇದೆಯೇ? ಹುಡುಗನ ಜೊತೆ ಒಂದೇ ಕಾರಿನಲ್ಲಿ ಹೋದರೂ ಕೂಡ ಇಬ್ಬರು ಮಾತನಾಡಲಿಲ್ಲ. ನನಗೆ ಸಂಕಟವಿದೆ. ಕೃಷ್ಣನನ್ನು ಬಿಟ್ಟಿದ್ದು ಮಾತನಾಡಲಿಲ್ಲ. ಆದರೆ ನನ್ನ ಪಕ್ಕ ಕುಳಿತಿರುವ ನನ್ನ ಗಂಡ ಆದವನಿಗೆ ಏನು ಸಮಸ್ಯೆ? ಅವನು ಸುಮ್ಮನೆ ನನ್ನನ್ನೇ ನೋಡುತ್ತಾ ಕುಳಿತಿದ್ದ. ನನಗೆ ಅವನು ನೋಟ ಭಯವಾಗಿ ನನ್ನ ನೋಟವನ್ನು ಬೇರೆ ಕಡೆ ಹರಿಸಿದೆ. ಅವರು ತುಂಬ ಶ್ರೀಮಂತರು. ಮನೆ ತುಂಬ ದೊಡ್ಡದಿದೆ. ಯಾರೋ ರಾಜವಂಶಸ್ಥರು ಅಂತ ಅನಿಸಿತು. ಅಷ್ಟು ದೊಡ್ಡ ಮನೆ. ಅವರ ಮನೆಯ ತುಂಬ ನೆಂಟರುಗಳು, ಕೆಲಸದವರಿಂದ ತುಂಬಿದೆ. ನನಗೆ ಭಯವಾಗುತ್ತಿದೆ. ಇಷ್ಟು ದೊಡ್ಡ ಮನೆಯನ್ನು ನನ್ನ ಜೀವನದಲ್ಲಿ ನೋಡಿರಲಿಲ್ಲ. ಇದೇ ಮೊದಲು. ಅದಲ್ಲದೆ ಈ ಮನೆ ನನ್ನದಂತೆ. ಎಲ್ಲ ಶಾಸ್ತ್ರಗಳನ್ನು ಮಾಡಿಸಿದರು. ಆದರೆ ಯಾವ ಶಾಸ್ತ್ರ ಮಾಡಿದರೂ ನನ್ನ ಗಂಡನ ಮುಖ ಸಪ್ಪಗೆ ಇತ್ತು. ಅವನಿಗೂ ಕೂಡ ನನ್ನ ರೀತಿ ಮದುವೆ ಇಷ್ಟವಿಲ್ಲವೇನೋ ಅಂತ ಅಂದುಕೊಂಡೆ. ಆಗ ತಿಳಿದ ಸತ್ಯ ಕಠೋರ. ಬಡವರ ಮನೆಯ ಹೆಣ್ಣು ಮಕ್ಕಳ ಹಣೆಯಲ್ಲಿ ಸಂತೋಷ ಬರೆದಿಲ್ಲವೇನೋ ಅಂತ ತುಂಬ ದುಃಖವಾಯಿತು. ನಾನು ರೂಮಿಗೆ ಹೋದಾಗ ನನ್ನ ಅತ್ತೆ ಅಪರಿಚಿತ ಹುಡುಗನನ್ನು ಕೂರಿಸಿದಳು. ಆ ಹುಡುಗ ಅವನ ಮುಖವನ್ನು ಸರಿಯಾಗಿ ತೋರಿಸದೆ ಮುಖವನ್ನು ಮುಚ್ಚಿಕೊಂಡಿದ್ದ. ಅತ್ತೆ ಹೇಳುತ್ತಾರೆ, ನನ್ನ ಮಗನಿಗೆ ಮಕ್ಕಳಾಗುವುದಿಲ್ಲ. ಅವನು ಹುಟ್ಟುತ್ತಲೇ ಸಮಸ್ಯೆ ಹೊಂದಿದ್ದ. ಹೆಂಡತಿ ಜೊತೆ ಇರಲು ಕೂಡ ಅವನಿಗೆ ಬರುವುದಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಮ್ಮ. ಆದರೆ ಈ ಮನೆಗೆ ಮಕ್ಕಳು ಬೇಕು. ನನ್ನ ಮಗನ ಮರ್ಯಾದೆ ಹಾಳಾಗುತ್ತದೆ. ದಯವಿಟ್ಟು ನೀನೇ ನಮ್ಮ ಮನೆಯ ಬೆಳಕಾಗು ಅಂತ ಅತ್ತೆ ನನ್ನ ಕಾಲನ್ನು ಹಿಡಿದುಕೊಂಡರು. ನನಗೆ ಈಗಲೂ ಕೂಡ ಏನು ಮಾತನಾಡಬೇಕು ಅಂತ ತಿಳಿಯದೆ ಹಾಗೇ ನಿಂತಿದ್ದೆ. ಸ್ವಲ್ಪ ಹೊತ್ತಿಗೆ ಅತ್ತೆ ಹೊರಟು ಹೋದರು. ನಾನು ಏನು ಮಾಡಬೇಕು ಅಂತ ತಿಳಿಯದೆ ದುಃಖದಲ್ಲೇ ಇದ್ದೆ. ಅಲ್ಲೇ ಇದ್ದ ಹಾಸಿಗೆಯ ಮೇಲೆ ಕುಸಿದು ಕುಳಿತೆ. ಸ್ವಲ್ಪ ದೂರದಲ್ಲೇ ಇದ್ದ ಅವನ ಮುಖವನ್ನು ಒಂದು ಬಟ್ಟೆಯಿಂದ ಕವರ್ ಮಾಡಿದ್ದ ಅವನನ್ನು ನೋಡುವ ಆಸೆ ಕೂಡ ಇಲ್ಲ. ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡು ಅವನ ಜೊತೆ ಸಂಸಾರ ಮಾಡುವುದು ಹೇಗೆ? ಇದೇ ಈ ಅಪರಿಚಿತನ ಜೊತೆ ಬದುಕುವುದು ಹೇಗೆ? ಇದೇ ನನ್ನ ಕಷ್ಟ. ಯಾರ ಹತ್ತಿರ ಹೇಳಿಕೊಳ್ಳಲಿ? ಅತ್ತೆ ಮಾವ ಆಸ್ತಿಗಾಗಿ, ದುಡ್ಡಿಗಾಗಿ ನನ್ನನ್ನು ಬಳಸಿಕೊಂಡರೆ ನನ್ನ ಗಂಡನ ಮನೆಯವರು ಅವರ ವಂಶಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಇದರಲ್ಲಿ
ಯಾರ ತಪ್ಪಿದೆ? ಆ ಹುಡುಗ ನಿಧಾನವಾಗಿ ನನ್ನ ಹತ್ತಿರ ಬಂದು ನನ್ನ ಕೈಯನ್ನು ಹಿಡಿದುಕೊಂಡ. ಈ ಸ್ಪರ್ಶ ಹಳೆ ಸ್ಪರ್ಶ, ನನಗೆ ತಿಳಿದಿರುವ ಸ್ಪರ್ಶ. ಆಗ ಸಡನ್ನಾಗಿ ತಿಳಿಯಿತು, ಇದು ನನ್ನ ಪ್ರೀತಿಯ ಕೃಷ್ಣನ ಕೈ ಅಂತ. ಅವನ ಮುಖದ ಮೇಲೆ ಇದ್ದ ಬಟ್ಟೆಯನ್ನು ಕಿತ್ತು ಬಿಸಾಕಿದೆ. ಅವನನ್ನು ನೋಡಿ ಖುಷಿಯಾಗಿ ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನು ತಬ್ಬಿಕೊಂಡ. ನಿನ್ನಂತಹ ಸೌಂದರ್ಯ ರಾಶಿಯನ್ನು ನಾನು ಬಿಡುತ್ತೇನೆ? ಈ ವಿಚಾರಗಳೆಲ್ಲ ನನಗೆ ತಿಳಿಯಿತು. ಇವರ ಮನೆಯ ಬಗ್ಗೆ ವಿಚಾರಿಸಿದಾಗ ಇವರು ತುಂಬ ಶ್ರೀಮಂತರು. ಒಬ್ಬನೇ ಮಗ. ಆ ಒಬ್ಬನೇ ಮಗ ಶಿಖಂಡಿ. ಅದಕ್ಕಾಗಿ ವಿಧವಾಗಿ ಪ್ರಯತ್ನ ಮಾಡುತ್ತಿದ್ದಾರೆ. ತಮ್ಮ ವಂಶಕ್ಕೆ ಮಕ್ಕಳು ಬೇಕು ಅಂತ. ಅದಕ್ಕೆ ನನ್ನನ್ನು ಏಕೆ ಬಲಿ ಕೊಟ್ಟರು? ಏನು ಮಾಡಲು ಸಾಧ್ಯವಿಲ್ಲ. ಆಗಿದ್ದು ಹಾಗೆ ಹೋಯಿತು. ಸಮಾಧಾನ ಮಾಡಿಕೊ. ಕೊನೆ ಪಕ್ಷ ನಾನಾದರೂ ಬಂದಿದ್ದೇನೆ ಅಂತ. ಪುನಃ ಕೃಷ್ಣ ತಬ್ಬಿಕೊಂಡ ಅವಳನ್ನು. ಕೊನೆಗೆ ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದರು. ಅವನು ನನ್ನ ಒಡವೆಗಳನ್ನು, ನನ್ನ ಕೂದಲಿಗೆ ಹಾಕಿರುವ ಜಡೆಯನ್ನು ನಿಧಾನವಾಗಿ ತೆಗೆದ. ನಂತರ ನನ್ನ ಸೀರೆಯನ್ನು ಬಿಚ್ಚಲು ಮುಂದಾದ. ನಾನು ನಾಚಿಕೆಯಿಂದ ಹೇಳಿದೆ, ನಮ್ಮಿಬ್ಬರ ಮದುವೆ ಆಗಿಲ್ಲ ಅಂತ. ಆಗ ಕೃಷ್ಣ ಒಂದೇ ಒಂದು ಕ್ಷಣವೂ ಯೋಚನೆ ಮಾಡದೆ ಅವಳ ಕುತ್ತಿಗೆಯಲ್ಲಿ ಇದ್ದ ತಾಳಿಯನ್ನು ತೆಗೆದ. ಅವನು ತಂದಿದ್ದ ತಾಳಿಯನ್ನು ಕಟ್ಟಿದ. 2 ತಾಳಿ ಒಂದೇ ಕುತ್ತಿಗೆಯಲ್ಲಿ ಇರಬಾರದು ಅಂತ ಅವನ ಮಾತು. ಸಮಯ 9:30. ಇಂದು ಒಳ್ಳೆಯ ಸಮಯ ಅಂತ ಹೇಳಿ ಅಲ್ಲೇ ಇದ್ದ ಕುಂಕುಮವನ್ನು ನನ್ನ ಹಣೆಗೆ ಇಟ್ಟು, ಈಗ ನಾವಿಬ್ಬರು ಸಂಪೂರ್ಣವಾಗಿ ಗಂಡ ಹೆಂಡತಿ ಆಗಿದ್ದೇವೆ. ಯಾವುದೇ ರೀತಿಯ ಯೋಚನೆ ಮಾಡಬೇಡ. ನಾವಿಬ್ಬರು ಸೇರೋಣ. ನಮ್ಮಿಬ್ಬರ ಮೊದಲ ಮಿಲನಕ್ಕೆ ಈ ಪ್ರಕೃತಿಯೇ ಸಾಕ್ಷಿಯಾಗಲಿ. ಎಲ್ಲಾದರೂ ದೂರ ಹೋಗೋಣ. ಇಬ್ಬರು ಖುಷಿಯಾಗಿ ಸಂಸಾರ ಮಾಡೋಣ ಅಂದೆ. ಅದಕ್ಕೆ ಕೃಷ್ಣ ಹೇಳಿದ, ಇವರುಗಳಿಗೆ ನಾವು ಎಲ್ಲಿ ಹೋದರೂ ಕೂಡ ತಿಳಿಯುತ್ತದೆ. ಇಬ್ಬರು ಬೀದಿ ಹೆಣಗಳಾಗುತ್ತೇವೆ. ಇವರ ರಹಸ್ಯವನ್ನು ನಾವು ಹೊರಗಿನ ಜನಗಳ ಹತ್ತಿರ ಹಂಚಿಕೊಂಡೆವು ಅನ್ನುವ ಸ್ವಲ್ಪ ಸಂದೇಹ ಬಂದರೂ ನಮ್ಮನ್ನು ಮುಗಿಸಿಬಿಡುತ್ತಾರೆ. ನಾನು ಬರುತ್ತೇನೆ ನಿನ್ನನ್ನು ಸೇರಲು. ನಿನಗೆ 2 ಮಕ್ಕಳು ಆಗುವವರೆಗೂ ನಾನು ಇದೇ ಮನೆಯಲ್ಲಿ ಇರುತ್ತೇನೆ. ಅಷ್ಟರಲ್ಲಿ ಏನಾದರೂ ಹೊಸ ಚಮತ್ಕಾರ ದೇವರು ಮಾಡಬಹುದು ಅಂತ ಹೇಳಿ ನಾನು ಅವನ ಬಟ್ಟೆಗಳನ್ನು ತೆಗೆದೆನು. ಇಬ್ಬರು ಒಂದಾದೆವು. ಆ ಮಧುರ ಕ್ಷಣ ತುಂಬ ಸುಂದರವಾಗಿತ್ತು. ಜೀವನದಲ್ಲಿ ಇದೇ ಮೊದಲ ಬಾರಿ ನಾನು ಅಷ್ಟೊಂದು ಖುಷಿಯಾಗಿರುವುದು. ನಾನು ಇಷ್ಟಪಟ್ಟ ಹುಡುಗನ ಜೊತೆ ನನ್ನನ್ನು ಹಂಚಿಕೊಳ್ಳುತ್ತಿರುವುದು. ನನ್ನ ಪ್ರಾಣ ನನ್ನ ಗಂಡ ಅಂತ ಅಂದುಕೊಳ್ಳುತ್ತಿದ್ದೆ. ಆದರೆ ಪ್ರಾಣವೇ ಆದ ಗಂಡನನ್ನು ಆ ಭಗವಂತ ಕೊಟ್ಟಿದ್ದಾನೆ. ಪ್ರತಿದಿನ ನಮ್ಮಿಬ್ಬರಿಗೂ ಮೊದಲ ರಾತ್ರಿ. ಅತ್ತೆ ಮಾವ ನಮ್ಮಿಬ್ಬರನ್ನು ಸೇರಲು ಬಿಡುತ್ತಿದ್ದರು. ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಮನೆಯ ಕೆಲಸದವರಿಗೆ, ಹೊರಗಿನವರಿಗೆ ಈ ವಿಷಯ ಗೊತ್ತಾಗಬಾರದು ಅನ್ನುವುದು ಅಷ್ಟೇ ಅವರ ವಿಷಯ. ನಾನು ಯಾವಾಗಲೂ ಅವರ ಜೊತೆ ಗಲಾಟೆ ಮಾಡುತ್ತಿದ್ದೆ. ಈ ರೀತಿ ಬೇರೆ ಹುಡುಗನ ಜೊತೆ ಅಂತ ನಾಟಕ ಮಾಡುತ್ತಿದ್ದೆ. ಅಕಸ್ಮಾತ್ ನಾನು ಖುಷಿಯಾಗಿದ್ದರೆ ಅವರಿಗೆ ಅನುಮಾನ ಬರುತ್ತದೆ ಅಂತ. ಇದೇ ರೀತಿ ಆಯಿತು. ಇಂದು ಮುಂಜಾನೆ ಬೆಳಗ್ಗೆಯಿಂದ ನನಗೆ ವಾಮಿಟ್ ಆಗುತ್ತಿದೆ. ಆಗ ಅತ್ತೆ ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ತೋರಿಸಿದಾಗ ನಾನು ಪ್ರೆಗ್ನೆಂಟ್ ಅನ್ನುವ ವಿಷಯ ತಿಳಿದು ಮನೆಯಲ್ಲಿ ಎಲ್ಲರೂ ಖುಷಿಪಟ್ಟರು. ಎಲ್ಲಕ್ಕಿಂತ ಹೆಚ್ಚಾಗಿ ಖುಷಿಪಟ್ಟಿದ್ದು ಕೃಷ್ಣ. ನನ್ನನ್ನು ಎತ್ತುಕೊಂಡು ಸುತ್ತಾಡಿಸಿದ. ಅವನು ತುಂಬ ಖುಷಿಪಟ್ಟರೂ ಕೂಡ ಬದುಕು ಇಷ್ಟಕ್ಕೆ ಮುಗಿದು ಹೋಗುತ್ತದೆ, ಅವನನ್ನು ಹೊರಗಡೆ ಕಳಿಸುತ್ತಾರೆ ಅಂತ ಅಂದುಕೊಂಡೆ. ಇಲ್ಲ, ಅತ್ತೆ ಆ ರೀತಿ ಮಾಡಲಿಲ್ಲ. ಕೃಷ್ಣ ಈ ಮನೆಗೆ ಒಂದು ರೀತಿ ಸಾಕು ಮಗನ ರೀತಿ ಅಂತೆ. ಅವನಿಗೆ ಏನೇ ಸಹಾಯ ಬೇಕಾದರೂ ಇವರೇ ಅಂತೆ ನೋಡುವುದು. ಈ ಮನೆಯ ಋಣ ತುಂಬ ಇದೆ. ಅದಕ್ಕೆ ಅವನು ಈ ರೀತಿಯ ಕೆಲಸ ಮಾಡಲು ಒಪ್ಪಿಕೊಂಡನಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನಿಗೆ ನಾನು ಇಲ್ಲಿ ಇರುವುದು ತಿಳಿತಂತೆ. ನಾನು ಕಾಲು ಒತ್ತುವುದು, ಬೆನ್ನಿಗೆ ಮಸಾಜ್ ಮಾಡುವುದು, ಕೂದಲಿಗೆ ಆಯಿಲ್ ಹಚ್ಚುವುದು, ಒಂದು ಪ್ರೆಗ್ನೆಂಟ್ಗೆ ಯಾವ ರೀತಿ ಕೇರ್ ಮಾಡಬೇಕು ಎಲ್ಲವನ್ನು ಮಾಡುತ್ತಾನೆ. ಬೆಳಗ್ಗೆ ಆದ ತಕ್ಷಣ ನಮ್ಮ ಮನೆಯ ಕೆಲಸದವನು ಅನ್ನುವ ರೀತಿ ಹೊರಗಡೆ ಓಡಾಡುತ್ತಾನೆ. ಈ ಗೋಜಿನಲ್ಲಿ 9 ತಿಂಗಳು ಆಗಿ ಹೋಯಿತು. ಖುಷಿಯ ವಿಷಯ ಎಂದರೆ ನನಗೆ 2 ಅವಳಿ ಜವಳಿ ಮಕ್ಕಳಾದವು. ಗಂಡು ಮಗು 1, ಹೆಣ್ಣು ಮಗು 1. ಮನೆಯಲ್ಲಿ ಎಲ್ಲರ ಖುಷಿಗೆ ಪಾರವೇ ಇಲ್ಲ. ಆದರೆ ನನಗೆ ಮತ್ತು ಕೃಷ್ಣನಿಗೆ ಖುಷಿಯಾಗುತ್ತಿಲ್ಲ. 2 ಮಕ್ಕಳು ಇರುವವರೆಗೂ ಕೃಷ್ಣ ನನ್ನ ಜೊತೆಯಿಂದ ಇರಬಹುದು ಅಷ್ಟೇ. ಇನ್ನು ಯಾವ ಸಲಿಗೆ ಇಲ್ಲ. ಇನ್ನು ಅವನನ್ನು ಕಳಿಸಿಬಿಡುತ್ತಾರೆ. ಅವರ ಮನೆಗೆ ಈ ವಿಷಯವನ್ನು ತಿಳಿದು ತುಂಬ ಕಷ್ಟವಾಯಿತು. ದೇವರೇ, ನಮ್ಮನ್ನು ಕಾಪಾಡಬೇಕು. ದೇವರಿಗೆ ನಮ್ಮ ಕೂಗು ಕೇಳಿಸಿತು ಅಂತ ಅನಿಸುತ್ತದೆ. ಅತ್ತೆ ಮಾವ ನನ್ನ ಗಂಡ ವಿದೇಶಕ್ಕೆ ಹೋದರು ಟ್ರೀಟ್ಮೆಂಟ್ಗೆ. ಆದರೆ ಅಲ್ಲಿ ಟ್ರೀಟ್ಮೆಂಟ್ ಫೇಲ್ಯೂರ್ ಆಗಿ ನನ್ನ ಗಂಡ ಸತ್ತೋದರಂತೆ. ಅದೇ ಶಾಕಲ್ಲಿ ಅತ್ತೆ ಮಾವ ಇಬ್ಬರಿಗೂ ಹಾರ್ಟ್ ಅಟ್ಯಾಕ್ ಆಯಿತಂತೆ. ಅವರಿಗೆ ಇದ್ದಿದ್ದು ಒಬ್ಬನೇ ಮಗ. ತುಂಬ ಆಸೆ ಇಟ್ಟುಕೊಂಡಿದ್ದರಂತೆ. ಇಬ್ಬರಿಗೂ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರ ಮಗ ಹುಟ್ಟಿದ ದಿನದಿಂದಲೂ ಅಪ್ಪ ಅಮ್ಮ ತುಂಬ
ಕಷ್ಟಪಟ್ಟರಂತೆ. ಅನಾಥ ಮಕ್ಕಳನ್ನು ಸಾಕೋಣ ಅಂದರೆ ಸಂಬಂಧಿಕರು ಬಿಡಲಿಲ್ಲವಂತೆ. ಮತ್ತೊಂದು ಮಗು ಮಾಡಿಕೊಳ್ಳೋಣ ಅಂದರೆ ಅವರಿಗೆ ಆಗಲಿಲ್ಲವಂತೆ. ಇದೇ ರೀತಿ ಪ್ರತಿಕ್ಷಣವೂ ಕಷ್ಟಪಟ್ಟು ಪಟ್ಟು ಈಗ ಮಗನ ಜೊತೆ ಅವರು ಹೊರಟು ಹೋದರು. ಡೆಡ್ ಬಾಡಿಗಳು ಬಂದವು. ಎಲ್ಲವನ್ನು ನಮ್ಮ ಫಾರ್ಮ್ ಹೌಸ್ನಲ್ಲಿ ಕೃಷ್ಣ ಮತ್ತು ಅವರ ಸಂಬಂಧಿಕರು ಕಾರ್ಯವನ್ನು ಮಾಡಿದರು. ಇದು ತುಂಬ ದುಃಖದ ಸಮಯ. ಈಗ ತಾನೇ ಡೆಲಿವರಿ ಆಗಿದೆ. ಈ 3 ಸಾವುಗಳನ್ನು ಕಣ್ಣಿಂದ ನೋಡಲು ತುಂಬ ದುಃಖವಾಯಿತು. ಅಂದುಕೊಂಡಿರಲಿಲ್ಲ ಇಷ್ಟು ದೊಡ್ಡ ಮನೆಗೆ ಬರುತ್ತೇನೆ ಅಂತ. ಈಗ ಮುಂದೆ ಏನು ಅಂತ ಗೊತ್ತಿಲ್ಲ. ಎಲ್ಲ ಕಾರ್ಯ ಆದ ನಂತರ ಅತ್ತೆ ಮಾವನ ಸಂಬಂಧಿಕರು ಕೃಷ್ಣ ಮತ್ತು ನನ್ನನ್ನು ಕೂರಿಸಿ ವಿಲ್ಲನ್ನು ಲಾಯರ್ ಓದಿದರು. ಅವರ ಪ್ರಕಾರ ಎಲ್ಲ ಆಸ್ತಿಯನ್ನು ನನ್ನ 2 ಮಕ್ಕಳ ಹೆಸರಿಗೆ ಬರೆದಿದ್ದಾರೆ. ಆಮೇಲೆ ಅದರಲ್ಲಿ ಬರೆದಿದ್ದ ಒಂದು ಸತ್ಯವನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಕೃಷ್ಣ ಬೇರೆ ಯಾರೂ ಅಲ್ಲವಂತೆ. ನಮ್ಮ ಮಾವನವರ ಮೊದಲನೇ ಹೆಂಡತಿ ಮಗನಂತೆ. 2ನೇ ಮದುವೆ ಆದರಂತೆ. ಆ ತಪ್ಪಿಗೆ ಅವರ ಮಗ ಅನಾರೋಗ್ಯದಿಂದ ಹುಟ್ಟಿದ್ದ ಅಂತ ಯಾವಾಗಲೂ ಕೊರಗುತ್ತಾ ಇರುತ್ತಾರಂತೆ. ಸಮಾಜಕ್ಕೆ ಹೇಳುವ ಧೈರ್ಯ ಮಾಡಲಿಲ್ಲ. ಈ ವಿಷಯ ಕೃಷ್ಣನಿಗೂ ಕೂಡ ಗೊತ್ತಿರಲಿಲ್ಲವಂತೆ. ಅವರಮ್ಮ ಎಂದು ಹೇಳಿಲ್ಲವಂತೆ. ನಂತರ ಎಲ್ಲ ಆಸ್ತಿಯನ್ನು ಕೃಷ್ಣನ ಮಕ್ಕಳಿಗೆ ಬರೆದು ನಮ್ಮನ್ನು ಕ್ಷಮಿಸು ಮಗನೇ ಅಂತ ಅವರ ಅಪ್ಪ ಬರೆದಿದ್ದರು. ಅವರ ಸೊಸೆಯ ಜೊತೆ ಸೇರಿಸಲು ಕೂಡ ಕೃಷ್ಣನನ್ನು ಬಳಸಿಕೊಂಡಿದ್ದು ಅವನು ಈ ಮನೆಯ ಮಗನು ಅಂತ ಅಷ್ಟೆ. ಕಂದ, ನೀನು ಎಂದರೆ ನನಗೆ ಪ್ರಾಣ ಅಂತ ಅವರ ಅಪ್ಪ ಬರೆದಿದ್ದರು. ಕೃಷ್ಣ ತುಂಬ ಎಮೋಷ್ನಲ್ ಆದರೂ ನಾನು ಅವರನ್ನು ಸಮಾಧಾನ ಮಾಡಿದೆ. ಈಗ ಸಮಾಜದ ಎದುರಿಗೆ ನಾವು ಗಂಡ ಹೆಂಡತಿಯ ರೀತಿ ಬದುಕುತ್ತಿದ್ದೇವೆ. ಕೃಷ್ಣ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನೆ. ಈ ಮನೆಗೆ ನನ್ನನ್ನು ರಾಣಿಯಾಗಿ ಮಾಡಿದ್ದಾನೆ. ಅವರ ಅಮ್ಮ ಕೂಡ ಈಗ ನಮ್ಮ ಮನೆಯಲ್ಲಿ ಇದ್ದಾರೆ. ನನ್ನ ಮಕ್ಕಳು ಯಾವಾಗಲೂ ಅಜ್ಜಿಯ ಜೊತೆ ಇರುತ್ತಾರೆ. ನಾನು ಯಾವಾಗಲೂ ಕೃಷ್ಣನ ಜೊತೆ ಇರುತ್ತೇನೆ. 2 ಮಕ್ಕಳು ಇದ್ದರೂ ಕೂಡ ನಮ್ಮನ್ನು ಎಲ್ಲರೂ ಈಗ ಮದುವೆ ಆಗಿದ್ದೀರಾ ಅಂತ ಕೇಳುತ್ತಾರೆ ಹೊಸಬರು ನೋಡಿದರೆ. ಆ ರೀತಿ ನಾವು ಇರುತ್ತೇವೆ. ಬದುಕು ಸುಂದರವಾಗಿದೆ ಸಾಗುತ್ತಿದೆ. ನಾನು ಅಂದುಕೊಂಡಿರಲಿಲ್ಲ ನನ್ನಂಥವಳಿಗೆ ಬದುಕೇ ಇಲ್ಲ ಅಂತ. ಅಂದುಕೊಂಡವಳಿಗೆ ಭಗವಂತ ಇಷ್ಟು ಒಳ್ಳೆಯ ಬದುಕನ್ನು ಕೊಟ್ಟಿದ್ದಾನೆ. ನನ್ನ ಅತ್ತೆ ಮಾವ ಮತ್ತು ನನ್ನ ಮೊದಲ ಗಂಡ, ಅವರಿಗೆ ಪ್ರತಿದಿನವೂ ನಮ್ಮ ಮನೆಯಲ್ಲಿ ಪೂಜೆ ನಡೆಯುತ್ತದೆ. ಇದು ಅವರ ಮನೆ. ಅವರು ಕೊಟ್ಟಿದ್ದ ಭಿಕ್ಷೆ. ಕಾಲಕಾಲಕ್ಕೆ ಅವರಿಗೆ ಏನು ಸಿಗಬೇಕು ಅದೆಲ್ಲ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.